जय मशान कालिका देवी। दोस्तों नमस्कार, साधना सिद्धि अघोरी चैनल में मैं आपका हार्दिक स्वागत करता हूं। और आज एक कर्नाटक के शिष्य को मैंने शक्तिपात दीक्षा दी है। आज उनका भी अनुभव हम लोग सुनेंगे कि भाई साधना सिद्धि अघोरी चैनल के ऊपर सच में शक्ति ट्रांसफ़र होती है या नहीं होती है, या गुरु दीक्षा में अनुभव होते हैं या नहीं होते। तो उनके कन्नड़ लैंग्वेज में वो बात करने वाले क्या, तो चलिए उनके ही माध्यम से हम लोग सुन लेते हैं। तो बता दो बेटा। ಜೈ ಮಶಾನ್ ಕಾಲಿಗೆ जय मशान ಜೈ कालिका, ಗುರುದೇವ್. जय माता दी। ನನ್ನ ಹೆಸರು ಕಾಶಿನಾಥ್ ಅಂತೇಳಿ. ನಾನು ಬಿಜಾಪುರದಿಂದ ಬಂದಿರೋದು. ನಾನು ಮಾರ್ಚ್ 14ನೇ ತಾರೀಕು ಹೋಳಿ ದಿನ ಗುರು ದೀಕ್ಷೆ ತೊಗೊಂಡಿದ್ದೆ. ಓಕೆ. ಅದನ್ನಾದ ನಂತರ ನಾನು ಸಾಧನ ಸ್ಟಾರ್ಟ್ ಮಾಡಿದ್ದು, ಗುರು ಸಾಧನ. ನಾನು ಈ ಕೆಲವೊಬ್ಬರು ತುಂಬ ಜನ ಸಾಧನ ಸ್ಟಾರ್ಟ್ ಮಾಡಿದವರಿಗೆ ಅನುಭವ ಯಾವ್ಯಾವ ಥರ ಆಗಿದ್ದು, ಡಿಫ್ರೆಂಟ್ ಫೀಲಿಂಗ್ಸ್ ಅನುಭವ ಆಗ್ತದೆ. ಬಟ್ ನನಗಾಗಿದ್ದು 3ನೇ ದಿನಕ್ಕೆ ನನಗೆ ಸಾಕ್ಷಾತ್ ದರ್ಶನ ಆಗಿದ್ದು ನನ್ನ ಗುರುವಿಂದು. ವಾವ್. ಅದಾದ್ಮೇಲೆ ನಾನು ಸಾಧನ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮಗೆ ಮಿಡಲ್ ಆದಂಥ ಎಕ್ಸ್ಪೀರಿಯೆನ್ಸ್ ಕೆಲವೊಂದು ನಾನಂತೂ ಇವಾಗ ಬಿಲ್ಕುಲಾಗಿ ಶೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಗುರುವರ್ಯರಿಂದ ನನಗೆ ಅಪ್ಪಣೆ ಅಂತೂ ಸಿಕ್ಕಿಲ್ಲ. ಅದು ನಾನು ಯಾರು ಕೂಡ ಶೇರ್ ಮಾಡೋದಿಲ್ಲ. ಗುರು ಜೊತೆ ನಾನು ಮಾಡಿದ್ನು. ಈ ಗುರು ಸಾಧನದು ನನಗೆ ಪರ್ಸ್ನಲಾಗಿ ನಾನು ಲೈವ್ ಒಳಗೆ ನೋಡಿದ್ದು, ನನ್ನ ತುಂಬ ಪ್ರಾಬ್ಲಮ್ಗಳಿದ್ದು. ಅದು ನಾನು 20 ಡೇಸ್ ಕಂಪ್ಲೀಟ್ ಮಾಡೋದ್ರೊಳಗೆ ನನ್ನ ಎಲ್ಲ ಕೆಲಸಗಳು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಆಗಿರೋದು ಗುರು ಸಾಧನ ಮಾಡೋತ್ತಾಗೆ. 48 ಡೇಸ್ ಸಾಧನ ಕಂಪ್ಲೀಟ್ ಮಾಡಿದೆ ನಾನು. ಮನೆ ವಾತಾವರಣ ಹೆಂಗೈತಪ್ಪ? ಅದು ಕಂಪ್ಲೀಟ್ ಇದು ನಾ ಸಾಧನ ಈ ದೀಕ್ಷೆ ತಗೊಳ್ಕಿಂತ ಮುಂಚೆ ಮನೆಯೊಳಗೆ ಹೆಂಗತ್ತೆ ಅಂದರೆ ತುಂಬ ಜಗಳ, ಒಂಥರ ಅಶಾಂತಿ. ಮನೆಯೊಳಗೆ ಹೋದರೆ ಎಲ್ಲೋ ಒಂಥರ ಶಮಶಾನದಾಗ ಹೋಗೋದು ಹಂಗೆ ಫೀಲ್ ಬರ್ತದೆ. ಅದಾದ್ಮೇಲೆ ನಾನು 20ನೇ ದಿನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮನೆ ವಾತಾವರಣ ಹೆಂಗಂದ್ರೆ, ಹೊರಗೆ ನಮ್ಮ ಮನೆ ಸುತ್ತಮುತ್ತ ತಿರುಗಾಡೋರೆಲ್ಲ ನಮಗೆ ಕೇಳ್ತಾಯಿದ್ರು, ಮನೆಗೇನು ಪೇಂಟ್ ಮಾಡಿದರೆ ಎಷ್ಟು ಬ್ರೈಟಾಗಿ ಕಾಣಕತ್ತೈತಲ್ಲ ನಿಮ್ಮ ಮನೆ ಅಂತ ಹೇಳಿ ಈ ಥರ ಕೇಳ್ತಾಯಿದ್ರು. ಸ್ವತಃ ನಮ್ಮ ಮನೆಯೊಳಗೆ ಪ್ರತಿಯೊಬ್ಬರು ನನಗೆ ಕೇಳ್ತಾ ಇರೋದು ಗುರೂಜಿಗೆ ಭೇಟಿ ಮಾಡಿಸು, ಗುರೂಜಿ. ಇದ್ರ ಮೇನ್ ಇದು ಅವರೆಲ್ಲ ಕೇಳೋಕ್ಕೆ ರೀಸನ್ ಏನಂತಂದರೆ ಆ ಥರ ನನ್ನ ಮನೆಗೆ ಹೋಗಿರೋದು. ಯಾಕಂತಂದರೆ ತುಂಬ ಜಗಳಿದ್ದವ್ರದ್ದು. ಈಗ ಕೆಲವೊಂದು ಜನ ಮನೇಲಿರೋರು ಭಾಳ ಮಂದಿ ಡೈಲಿ ಜಗಳ ತೆಗಿತಿದ್ರು. ಈಗ ಅವರು ಪ್ರತಿಯೊಬ್ಬರು ಕೆಲಸದ ಮ್ಯಾಗ ಹೋಲಕತ್ತಿದ್ದಾರೆ, ಯಾರೂ ಮನೆಯೊಳಗಿಲ್ಲ. ಈಗ ಮನೆ ವಾತಾವರಣ ಅಂದರೆ ಏಕದಮ್ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಎಲ್ಲ ಸಿಗಾಕತ್ತಿದ್ ಮನೆ ವಾತಾವರಣದಾಗ. ದೀಕ್ಷೆಕ್ಕಿಂತ ಮೊದಲು ಏನೂ ಇದ್ದಿದ್ದಿಲ್ಲ. ದೀಕ್ಷೆ ತಗೊಂಡ ಮ್ಯಾಗ ಕೌಂಟ್ಲೆಸ್ ಇದೆ ನನ್ನ ಲೈಫ್ನಲ್ಲಿ. ಓಕೆ. ಹಾಗಾಗಿ ನಾವು ಇವಾಗ ಶಕ್ತಿಪಾತ್ ದೀಕ್ಷೆ ತಗೊಳಕ್ ಬಂದಿರೋದು. ಇದ್ರ ಅನುಭವ ಹೇಳ್ಬೇಕಂತಂದ್ರೆ ನಾನು ದರ್ಶನ ಆಯ್ತು ನನಗೆ. ಶಕ್ತಿ ಸಾಕ್ಷಾತ್ ದರ್ಶನ ಕೊಟ್ಟದ ನನಗಾಗಿದೆ. ಅಂದ್ರೆ ಇದು ಶಕ್ತಿಪಾತ್ ದೀಕ್ಷೆ ತಗೊಳಕ್ಕಿಂತ ಮುಂಚೆನೆ ನಾನು ಗುರು ಜೊತೆ ಕಾಲಲ್ಲಿ ಮಾತಾಡಿದ್ದೆ. ಅದು 4 ದಿನ ಹಿಂದೆ ಬಂದಾಗ ಹೇಳಿದ್ದೆ, ನಾನು ಈ ತಗೊಳಕತ್ತ ಶಕ್ತಿ ದರ್ಶನ ನನಗೆ ಅಡ್ವಾನ್ಸ್ ಆಗಿತ್ತು. ಈಗ ನೋಡ್ರಿ ಇಲ್ಲಿ ಹೆಂಗಾಗಕತ್ತಿತ್ತಂದ್ರ, ಬರೀ ನಂದು ಶಿಷ್ಯಗಳು ಆ ಶಕ್ತಿಗೆ ಆಹ್ವಾನ ಮಾಡಿದಂದ್ರೆ ತಾನ ಬಂದು ನಿಲ್ಲಾಕತ್ತೈತೆ ಅಲ್ಲಿ. ಅಪ್ಪ ನೀ ಕಷ್ಟ ಹೆಚ್ಚು ಮಾಡಾಕ ಹೋಗಬೇಡ, ನಾನು ನಿನ್ನ ಕಡೆ ಬರ್ತೇನ. ನಾ ಇದು ಗುರುಜಿ ಇವತ್ತು ಶಕ್ತಿಪಾತ್ ದೀಕ್ಷೆ ತಗೊಳ್ಳೋದು ಈಗ ಇದು 1 ವೀಕ್ ಹಿಂದ್ಗಡೆ ನನಗೆ ಫೈನಲ್ ಆಗಿದೆ. ಹೌದು, 1 ವಾರ ಹಿಂದ ಸಾಕ್ಷಾತ್ ದರ್ಶನ ಆಗೈತೆ. ಇವತ್ತು ಏನು ಶಕ್ತಿ ತಗೊಂಡ ಆದ ಶಕ್ತಿದ ಸಾಕ್ಷಾತ್ ದರ್ಶನ ಆಗೈತೆ. ಮತ್ತು ಇವತ್ತು ಏನು ಶರೀರದಾಗ ಪ್ರವೇಶ ಮಾಡಾಕತ್ಯಾನ ಆ ಶಕ್ತಿದ ಬಿ ದರ್ಶನ ಐತೆ, ಆ ಥರದ ಆಶೀರ್ವಾದ ಬಿ ಸಿಕ್ತು. ಇಲ್ಲಿ ಸಾಧನಾ ಸಿದ್ಧಿ ಅಘೋರಿ ಚಾನೆಲ್ ಮ್ಯಾಲೆ ಯಾರೋ ಸುಳ್ಳು ಮಾತಾಡಂಗಿಲ್ಲ. ಖರೆ ಕಂಡೀಷನ್ ಯಾರು ನನ್ನ ಕಡೆಯಿಂದ ಶಕ್ತಿ ಟ್ರಾನ್ಸ್ಫರ್ ಶಕ್ತಿಪಾತ್ ದೀಕ್ಷಾ ತೊಗೊಂಡು ಹೊಂಟಿದಾರ ಅವ್ರದ್ದು ಚೇಹರಾ ನಾವು ಬ್ಲರ್ ಮಾಡಾಕತ್ತೀವಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡಂಗಿಲ್ಲ. ಯಾಕಂದ್ರೆ ಅವ್ರಿಗೂ ತೊಂದರೆ ಬೇಡ. ಯಾಕಂದ್ರೆ ಅವ್ರ ಸಮಸ್ಯೆದಾಗಿದ್ದಾರೆ, ಅದ್ರ ಸಂಬಂಧ ಶಕ್ತಿ ಟ್ರಾನ್ಸ್ಫರ್ ನನ್ನ ಕಡೆಯಿಂದ ತೊಗೊಂಡು ಹೋಗಿ ಅವ್ರದ್ದು ಏನು ಸಮಸ್ಯೆ ಇದ್ದಾರೆ ಅದರದ್ದು ಪರಿಹಾರ ಮಾಡಾಕತ್ತಾರ ಅವ್ರು. ಮತ್ತು ಹೆಂಗಿರ್ತೈತೆ, ಯಾರು ಶಕ್ತಿ ಟ್ರಾನ್ಸ್ಫರ್ ತೊಗೊಂಡಂದ್ರೆ ಯಾರು ಅವ್ರ ಕಡೆ ಶಕ್ತಿ ಐತೆ ಅಂದ್ರೆ ನಂದು ಗೋಡೌನ್ ಶಿಫ್ಟಿಂಗ್ ಮಾಡೋದೈತೆ, ನಂದು ಭೂಮ್ಯಾಗಿಂದ ನಿಧಿ ತೆಗಿಯೋದೈತೆ, ನೋಟಕ್ಕೆ ಬಾರಿಶ್ ಮಾಡೋದೈತೆ, ಹಿಂಗೆ ಬೆನ್ನು ಹತ್ತಾರ ನನ್ನ ಶಿಷ್ಯಗಳ್ಗೆ. ಅದ್ರ ಸಂಬಂಧ ಸಾರಿ, ಯಾರಿಗ ನಂಬರ್ ನಾವು ಕೊಡಂಗಿಲ್ಲ. ಖರೇದೇನು ಸುಳ್ಳೈತಪ್ಪ? ಇವಾಗ ನನಗೆ 3 ಜನ ಇದ್ದಾರೆ ಗುರುಜಿ. ಅಂತಾರೆ ಬೆನ್ನು ಹತ್ತಿದಾರ. ಅಡ್ವಾನ್ಸ್ದಾಗ ಬೆನ್ನು ಹತ್ತಿದಾರ ಆಲ್ರೆಡಿ. ಮಾಡಿಕೊಡಪ್ಪ ನೋಡ್ರಿ, ಮುಕ್ಳಿ ಹರಿತಕ್ಕ ಕೆಲಸ ಕಷ್ಟಪಡೋದು ನಾವು, ಇನ್ನೊಬ್ಬರು ಬಂದು ಬೆನ್ನಿ ಬೇಡಾಕತ್ತಾರಂದ್ರೆ ಎಲ್ಲಿಂದ ಕೊಡೋದು? ಖರೇದೇನು ಸುಳ್ಳೈತಪ್ಪ? ನಮ್ಮ ಕಡೆ ಬರ್ರಿ, ಯಾರು ಕಷ್ಟಪಡೋದ್ರಂದ್ರೆ ಬರ್ರಿ, ಅವ್ರಿಗೆ ಎಲ್ಲ ಸಿಗ್ತೈತಿ. ಖರೆ ಕಷ್ಟ ಮಾಡಾಕಬೇಕು, ಸಾಧನೆ ಮಾಡಾಕಬೇಕು, ಅಂದರೆ ಇಲ್ಲೇ ಫಲ ಸಿಗೋದು. ಫ್ರೀದಾಗ ಯಾರಿಗೂ ಏನೂ ಸಿಗಂಗಿಲ್ಲ. ಸಾಧನಾ ಸಿದ್ಧಿ ಅಘೋರಿ ಚಾನಲ್ ಮ್ಯಾಲೆ ಯಾರು ದುಡ್ಕೆ ಮಾಡ್ತಾರ ಅವ್ರಿಗೆ ಫಲ ಸಿಕ್ಕೇ ಸಿಗ್ತೈತಿ.
ಇದು ನಂದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ. ಪ್ರತಿ ಒಂದು ಅಮಾಸಿಕ ನಾವು ಶಕ್ತಿ ಟ್ರಾನ್ಸ್ಫರ್ ಶಕ್ತಿ ಪಾತ ದೀಕ್ಷಾ ಕೊಡಾಕತ್ತೀವಿ. ಸಂಪರ್ಕ ಮಾಡಿರಿ. ಯಾರಿಗೆ ಬೇಕಾಗಿತ್ತಂದ್ರೆ ನನ್ನ ಕಡೆ ಮುಂಜಾ ಶಕ್ತಿ ಐತ್ರಿ, ಜಿನ್ನಾತ್ ಶಕ್ತಿ ಐತಿ, ಪರಿ ಶಕ್ತಿ ಐತಿ. ಈ ಮೂರುದಾಗಿಂದ ಯಾವ್ದು ಬೇಕು ಹೇಳ್ರಿ, ನಿಮ್ಗೆ ಶಕ್ತಿ ಐತಿ. ಬಂದು ಬುಕ್ಕಿಂಗ್ ಮಾಡ್ಕೋರಿ, ಫೋನ್ ಮಾಡಿರಿ, ಎಲ್ಲ ಜಾಣಕಾರಿ ತೊಗೋರಿ. ಇಲ್ಲ ಹಳೆಗಳು ವಿಡಿಯೋಗಳು ಹಿಂದಿದಾಗಿದಾವೆ ಆ ಸಕಟ್ ನೋಡ್ರಿ. ಓಕೆ, ಮತ್ತೇನು ಹೇಳೋದೈತಪ್ಪ? ಗುರುಜಿ ಎಲ್ಲ ಕರ್ನಾಟಕ ಜನತೆ ಏನು ಯೂಟ್ಯೂಬಲ್ಲಿ ಸಾಧನಾ ಸಿದ್ಧಿ ಅಗೋರಿ ಚಾನಲ್ ಯಾರನ್ನು ವ್ಯೂ ಮಾಡ್ತಿದ್ರು ನೋಡ್ತಾ ಇದ್ದೀರಾ, ಇವರೆಲ್ಲರಿಗೂ ಹೇಳೋದು ಅಂದರೆ ಕರ್ನಾಟಕನಿಂದ ತುಂಬ ಕಮ್ಮಿ ಜನ ಬರ್ತಾ ಇದ್ರಿ. ನೀವು ಸಾಧನಾ ಫೀಲ್ಡ್ ಒಳಗೆ ಯಾರು ಹೋಗ್ಬೇಕು ಅನ್ನೋದ್ರೆ ನಿಮಗೆ ಇವ್ರು ಬಿಟ್ಟರೆ ಬೇರೆ ಯಾರು ನಿಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಿಮ್ಮ ಲೈಫಲ್ಲಿ ಏನಾರ ಮಾಡ್ಕೊಳ್ಬೇಕಂತ ಗೋಲ್ ಏನಾರ ಇತ್ತಂದ್ರೆ ಡೈರೆಕ್ಟ್ ನಮ್ಮ ಗುರುಜಿ ಸಂಪರ್ಕ ಮಾಡಿರಿ. ಇವರಿಂದ ನಿಮ್ಮ ಲೈಫು ಯಾವ ಲೆವೆಲ್ ಚೇಂಜ್ ಆಗ್ತದೆ ನಾನು ಹೇಳೋಕ್ಕಾಗಲ್ಲ, ಸ್ವತಃ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನೀವೇ ಹೇಳ್ತೀರಿ ಬಂದು ಗುರುಜಿಗೆ. ಯಾರಾದರೂ ಸಾಧನಾ ಸಿದ್ಧಿ ಆಗೋರು ಚಾನಲ್ ಫೇಕ್ ಐತಿ ಫ್ರಾಡ್ ಐತಿ ಅನ್ನೋರು ಫಸ್ಟ್ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನೀವು ಫೇಕ್ ಇದ್ದಲ್ಲಿ ಮತ್ತೊಬ್ಬರಿಗೆ ನೀವು ಫೇಕ್ ಹತ್ತು ಮತ್ತು ಫ್ರಾಡ್ ಅಂತ ಹೇಳೋದು. ಇಲ್ಲೇನಿರೋದು ರಿಯಲ್, ಫೇಕ್ ಇರೋದು ಹೇಳೋರೆ ನೀವು ಫೇಕ್ ಇದ್ದೀರಿ. ಹಾಗಾಗಿ ನಾವು ಯಾವುದೇ ಚಾನಲಿಗೂ ಹೆಸರು ಇಡಂಗಿಲ್ಲ, ಹೆಸರು ಹೇಳಿ ಅವ್ರಿಗೆ ನಾವು ಇದು ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಸನಾತನ ಧರ್ಮದ ಬಗ್ಗೆ ರಿಯಾಲಿಟಿ ಒಳಗೆ ಏನು ಇರುತ್ತೆ ಅಂದರೆ ಲೈವ್ ಒಳಗೆ ತೋರಿಸ್ರಿ, ಸನಾತನ ಧರ್ಮದ ಪ್ರಚಾರ ಮಾಡಿರಿ. ನಮ್ಮ ಗುರುಜಿ ಯಾವ ಗುರುಜಿಗಿಂತ ಕಮ್ಮಿ ಇಲ್ಲ ಅನ್ನೋದು ನಮ್ಗೊಂದು ಹೆಮ್ಮೆ ವಿಷಯ ಐತಿ, ಅದು ನಮಗೆ ಸಾಕಷ್ಟೇ. ಓಕೆ, ಗ್ರೇಟ್. तो ಹಿಂದಿ ಕನ್ನಡ ಮಿಕ್ಸ್ ಹೋಗ್ಯ ಮೇರಾ ಅಭಿ. ಯಾರಿಗೆ ಗುರು ದೀಕ್ಷೆ ಬೇಕು, ಶಕ್ತಿ ಟ್ರಾನ್ಸ್ಫರ್ ಬೇಕಂದ್ರೆ ನಮ್ಗೆ ಸಂಪರ್ಕ ಮಾಡಿರಿ. ಮತ್ತೆ ಭೇಟಿಯಾಗೋನು ಮುಂದಿನ ವಿಡಿಯೋದಾಗ. ಅಲ್ತಕ ಜೈ ಮಶಾನ್ ಕಾಲಿಕಾ ದೇವಿ.